number 9, final accounts of sole traders. So problem number 9 anna tokoli. From the following trial balance of Mr. Nagraj, prepare the final account for the year ended 31st March 2018 and the balance sheet as on that date. ಅಂತಂದರೆ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಓಕೆ, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಅಂತಂದರೆ 31st March 2018ಗೆ ಮಾಡಬೇಕು, ಆ ಡೇಟಿಗೆ ಮಾಡಬೇಕು. ಹಿಯರ್ ದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ಸ್ ಫ್ರಮ್, ದರ್ ಇಸ್ ಅಕೌಂಟಿಂಗ್ ಪೀರಿಯಡ್ ಸ್ಟಾರ್ಟ್ಸ್ ಫ್ರಮ್ 1/4/2017 ಆ್ಯಂಡ್ ಎಂಡ್ಸ್ ಆನ್ 31st March 2018. ಸೊ ಇಲ್ಲಿ ನಿಮಗೆ ಟ್ರಯಲ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸಲ್ಲಿ ಡೆಬಿಟ್ ಸೈಡಲ್ಲಿ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅಸೆಟ್ಸ್ ಇರುತ್ತೆ, ಕ್ರೆಡಿಟ್ ಸೈಡಲ್ಲಿ ಆಲ್ ಲಯಬಿಲಿಟೀಸ್ ಆ್ಯಂಡ್ ಇನ್ಕಮ್ಸು ಇರುತ್ತೆ. ಸೊ ನೋಡ್ಕೊಳ್ಳಿ, ಟ್ರಯಲ್ ಬ್ಯಾಲೆನ್ಸಲ್ಲಿ ಏನೇನು ಐಟಮ್ಸ್ ಇದೆಯೋ ಅದೆಲ್ಲ ಒಂದೇ ಸಲ ಬರಬೇಕು, ಒಂದು ಸಲ ಮಾತ್ರ ಎಂಟ್ರಿ ಆಗಬೇಕು. ಅಡ್ಜಸ್ಟ್ಮೆಂಟಲ್ಲಿ ಮಾಡೋದು ಡಬಲ್ ಎಂಟ್ರಿ ಆಗಬೇಕು. ಡಬಲ್ ಎಂಟ್ರಿ ಯಾಕೆ ಆಗಬೇಕು ಅಂತಂದರೆ ಅದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬಂದಿರಲ್ಲ. ಸೊ ಅಂದರೆ ಆ ಡೇಟ್ ಆದಮೇಲೆ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಅವತ್ತಿನ ದಿವಸ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಡಬಲ್ ಎಂಟ್ರಿ ಆಗಿರಲ್ಲ. ಅದಕ್ಕೋಸ್ಕರ 2 ಎಂಟ್ರಿ ಮಾಡಬೇಕು. ಟ್ರಯಲ್ ಬ್ಯಾಲೆನ್ಸಲ್ಲಿ ಇರೋದಕ್ಕೆ ಆಲ್ರೆಡಿ ಬುಕ್ಕಿಗೆ ಹೋಗಿ ಡಬಲ್ ಎಂಟ್ರಿ ಆಗಿ ಬ್ಯಾಲೆನ್ಸಸನ್ನು ತೊಗೊಂಡಿರೋದ್ರಿಂದ ಸೊ ನೀವೇನು ಮಾಡಬೇಕು, ಒಂದೇ ಸಲ ಎಂಟ್ರಿ ಮಾಡಿದರೆ ಸಾಕು. ಫಸ್ಟ್ ಒನ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸನ್ನು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ತೊಗೊಳ್ಬೇಕು, ಫಿಕ್ಸೆಡ್ ಅಸೆಟಲ್ಲಿ ತೊಗೊಳ್ಬೇಕು. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಫಿಕ್ಸೆಡ್ ಅಸೆಟಲ್ಲಿ ಬರಿಬೇಕು. ನೆಕ್ಸ್ಟ್ ಪರ್ಚೇಸಸ್ ಇದೆ 1,10,000, ಇದು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ಬೇಕು, ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ಳಿ. ಸ್ಟಾಕ್ ಆನ್ 1/4/2017 ಅಂದರೆ ಓಪನಿಂಗ್ ಸ್ಟಾಕನ್ನು ನೀವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ಬೇಕು. ನೆಕ್ಸ್ಟ್ ರಿಟರ್ನ್ಸ್ ಇದೆ, 2 ರಿಟರ್ನ್ಸ್ ಇದೆ. ಸೊ ಸೇಲ್ಸ್ ಮಾಡಿದ್ದು ಕ್ರೆಡಿಟ್ ಸೈಡಲ್ಲಿ ಇರುತ್ತೆ, ಸೇಲ್ಸ್ ರಿಟರ್ನ್ಸು ಡೆಬಿಟ್ ಸೈಡಲ್ಲಿ. ಸೇಲ್ಸ್ ರಿಟರ್ನ್ಸ್ ಅಂದರೆ ನೀವು ಸೇಲ್ ಮಾಡಿರ್ತೀರ ಕಸ್ಟಮರ್ಸಿಗೆ, ಅವರು ವಾಪಸ್ ಗೂಡ್ಸನ್ನು ನಮಗೆ ವಾಪಸ್ ಕಳಿಸಿರ್ತಾರೆ, ಅದು ಡೆಬಿಟ್ ಸೈಡಿಗೆ ಬಂದಿರುತ್ತೆ. ಸೊ ಈ ಸೇಲ್ಸ್ ರಿಟರ್ನ್ಸನ್ನು ಏನು ಮಾಡಬೇಕು, ನೀವು ಸೇಲ್ಸಲ್ಲಿ ಮೈನಸ್ ಮಾಡಬೇಕು ಇನ್ ಆರ್ಡರ್ ಟು ಗೆಟ್ ನೆಟ್ ಸೇಲ್ಸ್ ರೆವಿನ್ಯೂ. ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್. ನೆಕ್ಸ್ಟ್ ಈ ಕಡೆ ಪರ್ಚೇಸಸ್ ರಿಟರ್ನ್ಸ್, ಅದು ಕ್ರೆಡಿಟ್ ಸೈಡಲ್ಲಿ ಇರೋದು ಪರ್ಚೇಸಸ್, ಯಾಕೆಂದರೆ ಪರ್ಚೇಸಸ್ಸು ಡೆಬಿಟ್ ಸೈಡಲ್ಲಿದೆ, ಅದರದ್ದು ವಾಪಸ್ ಕಳಿಸಿದ್ದು ಕ್ರೆಡಿಟ್ ಸೈಡಲ್ಲಿ ಬಂದಿರುತ್ತೆ. ಸೊ ಪರ್ಚೇಸಸ್ ರಿಟರ್ನ್ಸ್ ಅಂದರೆ ನಾವೇನಾದರೂ ಕೊಂಡ್ಕೊಂಡಿರ್ತೀವಿ, ಅದನ್ನು ಸರಿ ಇಲ್ಲ ಅಂದರೆ ವಾಪಸ್ ಕಳಿಸಿರ್ತೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ, ಪರ್ಚೇಸಸ್ ರಿಟರ್ನ್ಸ್ ಅಂತ ತೊಗೊಂಡು ಅದನ್ನು ಮೈನಸ್ ಮಾಡಬೇಕು. ನೆಟ್ ಪರ್ಚೇಸಸ್ ಮಾಡಬೇಕಾದ್ರೆ ಪರ್ಚೇಸಸ್ ಮೈನಸ್ ಪರ್ಚೇಸಸ್ ರಿಟರ್ನ್ಸ್, ಸೊ ಅದು ಮಾಡಬೇಕು. ನೆಕ್ಸ್ಟ್ ವೇಜಸ್. ಸೊ ವೇಜಸನ್ನು ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಟ್ರೇಡಿಂಗ್ ಅಕೌಂಟ್ ಡೈರೆಕ್ಟ್ ಎಕ್ಸ್ಪೆನ್ಸಸಲ್ಲಿ ತೊಗೊಳ್ಬೇಕು. ಸ್ಯಾಲರೀಸನ್ನು ಏನು ಮಾಡಬೇಕು, P&L ಅಕೌಂಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸಲ್ಲಿ ತೊಗೊಳ್ಬೇಕು. ಆಫೀಸ್ ಎಕ್ಸ್ಪೆನ್ಸಸ್ ಅದನ್ನು ಅಷ್ಟೇ. ಸೊ P&L ಅಕೌಂಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂದರೆ ನೀವು ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ ನೀವು ಅದಕ್ಕೆ ಗಾಡಿ ಬಾಡಿಗೆ ಎಲ್ಲ ಕೊಟ್ಟಿರ್ತೀರ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್, ಅದನ್ನು ನಾವೇನು ಮಾಡ್ತೀವಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ಬೇಕು. ಕ್ಯಾರಿಯೇಜ್ ಔಟ್ವರ್ಡ್ಸ್ ಅಂತಂದರೆ ನಾವು ಸೇಲ್ಸ್ ಮಾಡಿದಾಗ ಕಸ್ಟಮರಿಗೆ ಆ ಗೂಡ್ಸನ್ನು ತಲುಪಿಸ್ಬೇಕು ಮನೆಗೆ. ಸೊ ಆಗ ನಾವೇನು ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಕೊಟ್ಟಿರ್ತೀವಿ, ಅದು ಕ್ಯಾರಿಯೇಜ್ ಔಟ್ವರ್ಡ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ಸು ಅಲ್ಲಿ ಬರ್ತದೆ. ನೆಕ್ಸ್ಟ್ ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ 2 ಇದೆ. ಒಂದು ಡೆಬಿಟ್ ಸೈಡಲ್ಲಿರೋದು ಡಿಸ್ಕೌಂಟ್ ಪೇಡ್, ದಟ್ ಈಸ್ ಅ ಡಿಸ್ಕೌಂಟ್ ಎಲೋಡ್. ಕ್ರೆಡಿಟ್ ಸೈಡಲ್ಲಿರೋದು ಡಿಸ್ಕೌಂಟ್ ರಿಸೀವ್. ಡಿಸ್ಕೌಂಟ್ ಎಲೋಡ್ ಅಂತಂದರೆ ನಾವು ಕಸ್ಟಮರ್ಸಿಗೆ ಸೇಲ್ಸ್ ಮಾಡಿದಾಗ ಅವ್ರು ಬೇಗ ದುಡ್ಡು ಕೊಡಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಡಿಸ್ಕೌಂಟನ್ನು ಕೊಟ್ಟಿರ್ತೀವಿ, ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸಲ್ಲಿ ತೊಗೊಳ್ಬೇಕು. ಡಿಸ್ಕೌಂಟ್ ರಿಸೀವ್ಡ್ ಅಂತಂದರೆ ಆಪರೇಟಿಂಗ್ ಇನ್ಕಮ್. ಸೊ ಆಪರೇಟಿಂಗ್ ಇನ್ಕಮಲ್ಲಿ ತೊಗೊಳ್ತೀವಿ ಅದನ್ನು. ಓಕೆ, ಸೊ 1,200 rupees. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅಂತಂದರೆ ನಾವು ಗೂಡ್ಸನ್ನು ಸೇಲ್ಸ್ ಮಾಡಿದಾಗ ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಕೆಲವರು ದುಡ್ಡು ಕೊಡದೇ ಇರ್ಬೋದು. ಸೊ ದುಡ್ಡು ಕೊಡ್ದಿದ್ದಾಗ ಅದೇನಾಗುತ್ತೆ, ದ
ಡೆಟಾರ್ಸಿಂದ ಬರೋ ದುಡ್ಡು ನಮಗೆ ಬರೋದಿಲ್ಲ. ಸೊ ಅದನ್ನು ಏನು ಮಾಡಬೇಕು, ಬ್ಯಾಡ್ ಡೆಟ್ಸ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಅದು ಬ್ಯಾಡ್ ಡೆಟ್ಸನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸಲ್ಲಿ ತೊಗೊಳ್ಬೇಕು. ಸೇಲ್ಸ್ ಇದೆ, ಅದನ್ನು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೊಳ್ಬೇಕು. ಕ್ಯಾಪಿಟಲ್ ಅಕೌಂಟ್ ಇದೆ, ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ಓನರ್ಸ್ ಫಂಡಲ್ಲಿ ತೊಗೊಳ್ಬೇಕು. ನೆಕ್ಸ್ಟ್ ಇನ್ಶೂರೆನ್ಸ್ ಇದೆ, ಇನ್ಶೂರೆನ್ಸನ್ನು P&L ಅಕೌಂಟಲ್ಲಿ ಆಫೀಸ್ ಎಕ್ಸ್ಪೆನ್ಸ್ ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ತೊಗೊಳ್ಬೇಕು. ಕಮಿಷನ್ ಅಂತ ಇದೆ, ಕಮಿಷನ್ ಕ್ರೆಡಿಟ್ ಸೈಡಲ್ಲಿದೆ. ಕಮಿಷನ್ ರಿಸೀವ್ಡ್ ಅಂತಂದರೆ ನೀವು ದಟ್ ಈಸ್ ಆಪರೇಟಿಂಗ್ ಇನ್ಕಮಲ್ಲಿ ತೊಗೊಳ್ಬೇಕು P&L ಅಕೌಂಟ್. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಫಿಕ್ಸ್ಡ್ ಅಸೆಟಲ್ಲಿ ತೊಗೊಳ್ಬೇಕು. ಫರ್ನಿಚರ್ಸ್ ಆ್ಯಂಡ್ ಫಿಕ್ಚರ್ಸ್ ಅಂತಂದರೆ ಅದು ಅಷ್ಟೇ ಫಿಕ್ಸ್ಡ್ ಅಸೆಟಲ್ಲೇ ತೊಗೊಳ್ಬೇಕು. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಫಿಕ್ಸ್ಡ್ ಅಸೆಟಲ್ಲಿ ತೊಗೊಳ್ಬೇಕು. ಬಿಲ್ಸ್ ರಿಸೀವಬಲ್ ಇದೆ, ಬಿಲ್ಸ್ ರಿಸೀವಬಲ್ ಈಸ್ ಅ ಕರೆಂಟ್ ಅಸೆಟ್ ಅಂತಂದರೆ. ನೆಕ್ಸ್ಟ್ ಸನ್ಡ್ರಿ ಡೆಟಾರ್ಸ್ ಅಂತಂದರೆ ನೀವು ಗೂಡ್ಸನ್ನು ಸೇಲ್ಸ್ ಮಾಡಿರ್ತೀರ, ಕ್ರೆಡಿಟ್ ಸೇಲ್ಸ್, ಅವರಿಂದ ದುಡ್ಡು ಬರಬೇಕಂದ್ರೆ ಸನ್ಡ್ರಿ ಡೆಟಾರ್ಸ್ ಅಂತ ಹೇಳ್ತೀವಿ. ಸನ್ಡ್ರಿ ಡೆಟಾರ್ಸ್ ಅಂತಂದರೆ ಅವರಿಗೆ ದುಡ್ಡು ಬರಬೇಕಾಗಿರೋದ್ರಿಂದ ಇದು ಕರೆಂಟ್ ಅಸೆಟ್ ಆಗುತ್ತೆ. ಓಕೆ, ಕರೆಂಟ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಕರೆಂಟ್ ಅಸೆಟಲ್ಲಿ ತೊಗೊಳ್ಬೇಕು. ಸನ್ಡ್ರಿ ಕ್ರೆಡಿಟಾರ್ಸ್ ಅಂದರೆ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ ನಾವು ಸಪ್ಲೈಯರ್ಸಿಗೆ ದುಡ್ಡು ಕೊಡಬೇಕಾದ್ರೆ ನಾವು ಕ್ರೆಡಿಟಾರ್ಸ್ ಆಗ್ತಾರೆ, ಅವರಿಗೆ ದುಡ್ಡು ಕೊಡಬೇಕು, ಅದನ್ನು ಕರೆಂಟ್ ಲಯಬಿಲಿಟಿಯಲ್ಲಿ ತೊಗೊಳ್ಬೇಕು. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್, ಇದೆರಡು ಕರೆಂಟ್ ಅಸೆಟಲ್ಲಿ ತೊಗೊಳ್ಬೇಕು. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಆಫೀಸ್ ಇಕ್ವಿಪ್ಮೆಂಟ್ ಏನಿದೆ ಅದನ್ನು ನೀವು ಫಿಕ್ಸ್ಡ್ ಅಸೆಟಲ್ಲಿ ತೊಗೊಳ್ಬೇಕು, ಫಿಕ್ಸ್ಡ್ ಅಸೆಟ್. ಬಿಲ್ಸ್ ಪೇಯಬಲನ್ನು ನಾವು ಕರೆಂಟ್ ಲಯಬಲ್, ನಾವು ಕೊಡಬೇಕಾಗಿರೋದು ಬಿಲ್ಸ್ ಪೇ ಮಾಡಬೇಕಾಗಿರೋದು ಕರೆಂಟ್ ಲಯಬಿಲಿಟಿಯಲ್ಲಿ ತೊಗೊಳ್ಬೇಕು. ಇಷ್ಟಕ್ಕೂ ಎಂಟ್ರಿ ಒಂದೊಂದೇ ಸಲ ಬರೋದು, ಐದರ್ ಟ್ರೇಡಿಂಗ್ ಅಕೌಂಟ್ ಆರ್ P&L ಅಕೌಂಟ್ ಆರ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಮಾಡಿರ್ತೀವಿ ಒಂದು ಕಡೆ ಮಾತ್ರ ಬರುತ್ತೆ. ಯಾಕೆಂತಂದರೆ ಇದು ಬ್ಯಾಲೆನ್ಸಸ್, ಇದು ಟ್ರಯಲ್ ಬ್ಯಾಲೆನ್ಸ್. ಸೊ ಈಗ ಅಡ್ಜಸ್ಟ್ಮೆಂಟಲ್ಲಿದೆ. ಸೊ ನೀವು ಅಡ್ಜಸ್ಟ್ಮೆಂಟಲ್ಲಿರೋದು 2 ಸಲ ಬರಬೇಕು ಎಂಟ್ರಿ, ಯಾಕೆಂತಂದರೆ ಅದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬಂದಿರಲ್ಲ. ಸೊ ಹಾಗಾಗಿ ಇದು ಬ್ಯಾಲೆನ್ಸ್ ಅಲ್ಲ, ಅಲ್ಲಿಂದ ಟ್ರಾನ್ಸಾಕ್ಷನ್ ಆ ಡೇಟಲ್ಲಿ ಟ್ರಾನ್ಸಾಕ್ಷನ್ ಆಗಿರುತ್ತೆ 31 ಮಾರ್ಚ್ 2018 ಆ ಟ್ರಾನ್ಸಾಕ್ಷನಿಗೆ ಡಬಲ್ ಎಂಟ್ರಿಯನ್ನು ಮಾಡಬೇಕು. ಸೊ ಡಬಲ್ ಎಂಟ್ರಿ ಮಾಡಬೇಕಾದ್ರೆ ನೋಡ್ಕೊಳ್ಬೇಕಿಲ್ಲಿ. ಸೊ ಫಸ್ಟ್ ಒನ್ ಏನಿದೆ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 60,000 rupees ಇದೆ. ಇದಕ್ಕೆ 2 ಎಂಟ್ರಿ ಏನು ಬರಬೇಕು ಅಂತಂದರೆ, ಒಂದು ಟ್ರೇಡಿಂಗ್ ಅಕೌಂಟ್ ಇರಬೇಕು. ಟ್ರೇಡಿಂಗ್ ಅಕೌಂಟಲ್ಲಿ ಡಿಡಕ್ಟ್ ಫ್ರಮ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಇದೆಯಲ್ಲ ಅದರಲ್ಲಿ ಲೆಸ್ ಮಾಡಬೇಕು. ಓಕೆ, ಇನ್ನೊಂದು ಎಂಟ್ರಿ ಏನು ಬರಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಕರೆಂಟ್ ಅಸೆಟ್ಸಲ್ಲಿ ಬರಿಬೇಕು. ಸೆಕೆಂಡ್ ಒನ್ ಈಸ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ಸು 2,000 rupees ಇದೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ 2,000 rupees ಇದೆ. ಸೊ ಇದನ್ನು ಏನು ಮಾಡಬೇಕು, ವೇಜಸ್ ಇರುತ್ತೆ ಟ್ರೇಡಿಂಗ್ ಅಕೌಂಟಲ್ಲಿ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಆ್ಯಡೆಡ್ ಟು ವೇಜಸ್. ಇನ್ನೊಂದು ಎಂಟ್ರಿ ಏನು ಬರಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಲಯಬಿಲಿಟೀಸ್, ಅಂದರೆ ನೀವು ಕೊಡಬೇಕಾಗಿರೋದು ಬಾಕಿ ಇದೆ, ಈ ವರ್ಷದ್ದು ಬಾಕಿ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಕರೆಂಟ್ ಲಯಬಿಲಿಟಿ ಬಾಕಿ ಇದೆ ಅಂತಂದರೆ ಯು ಹ್ಯಾವ್ ಟು ಪೇ. ಸೊ ನೀವು ಅದನ್ನ ಏನು ಮಾಡಬೇಕು, ಕೊಡಬೇಕು ಅಂತಂದರೆ ನೀವು ಕರೆಂಟ್ ಲಯಬಿಲಿಟಿಯಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತಂದರೆ 3,000 rupees ಇದೆ. 2 ಎಂಟ್ರಿ ಮಾಡಬೇಕು. 2 ಎಂಟ್ರಿ, ಒಂದು ಎಂಟ್ರಿ ಏನು, P&L ಅಕೌಂಟಲ್ಲಿ ರೆಂಟನ್ನು ಬರೆದಿರ್ತೀವಿ, ಅದಕ್ಕೆ ಏನು ಮಾಡಬೇಕು, ಆ್ಯಡೆಡ್ ಟು ರೆಂಟಿಗೆ ಆ್ಯಡ್ ಮಾಡಬೇಕು. ಈ ವರ್ಷ ನೀವು ಕೊಡಬೇಕು ಅಂತಂದರೆ ಆ್ಯಡೆಡ್ ಟು ರೆಂಟ್. ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರಿಬೇಕು, ನೀವು ಕೊಡಬೇಕಾಗಿರೋದ್ರಿಂದ ಕರೆಂಟ್ ಲಯಬಿಲಿಟೀಸಲ್ಲಿ ಬರಿಬೇಕು. ಫೋರ್ತ್ ಒನ್ ಏನು, ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಂತಂದರೆ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್, ಆ್ಯಸ್ ಪರ್ ಟ್ರಯಲ್ ಬ್ಯಾಲೆನ್ಸ್ ಇಟ್ ಈಸ್ 50,000 ಇಂಟು 5%. ಡಿಪ್ರಿಸಿಯೇಷನ್ ಅಂದರೆ ಬೆಲೆ ಕಡಿಮೆ ಆಗುತ್ತೆ, ಯೂಸ್ ಮಾಡ್ದಂಗೆ ಏನಾಗುತ್ತೆ ಅದರದ್ದು ಬೆಲೆ ಕಡಿಮೆ ಆಗುತ್ತೆ.
ಸೊ ಅದು ಅಪ್ರಿಸಿಯೇಷನ್ ಅಂದರೆ ಆ್ಯಡ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಅಂದರೆ ಲೆಸ್ ಮಾಡಬೇಕು. ಸೊ 5% ಕ್ಯಾಲ್ಕುಲೇಷನ್ ಮಾಡಿದರೆ 2500 ಬರುತ್ತೆ. ಸೊ 2500 ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಡಿಡಕ್ಟ್ ಫ್ರಮ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಫಿಕ್ಸೆಡ್ ಅಸೆಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬರೆದಿರ್ತೀವಿ, ಅದರಲ್ಲಿ ಏನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಇನ್ನೊಂದು ಎಂಟ್ರಿ ಏನು ಅಂತಂದರೆ P&L ಅಕೌಂಟಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ machinery. Depreciation on plant and machinery as per your that is trial balance, your plant and machinery is 50,000 into 10%, 10 by 100 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ, 5,000 rupees ಬರುತ್ತೆ. ಅದಕ್ಕೆ ಎಂಟ್ರಿ ಏನು ಮಾಡಬೇಕು ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಡಿಡಕ್ಟ್ ಫ್ರಮ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಪ್ಲಾಂಟ್ ಆ್ಯಂಡ್ ಮೆಷಿನರಿಯಲ್ಲಿ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು, ಅಂದರೆ ಕಳಿಬೇಕು. ಇನ್ನೊಂದು ಎಂಟ್ರಿ ಏನು, P&L ಅಕೌಂಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬೇಕು. ನೆಕ್ಸ್ಟ್ 6th ಅಡ್ಜಸ್ಟ್ಮೆಂಟ್ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಇಕ್ವಿಪ್ಮೆಂಟ್ ಅಂತ ಇದೆ. ಡಿಪ್ರಿಸಿಯೇಷನ್ ಆನ್ ಆಫೀಸ್ ಇಕ್ವಿಪ್ಮೆಂಟ್ ಅಂತಂದರೆ ಆಸ್ ಪರ್ ಯುವರ್ ಟ್ರಯಲ್ ಬ್ಯಾಲೆನ್ಸ್ ಆಫೀಸ್ ಇಕ್ವಿಪ್ಮೆಂಟ್ ಈಸ್ 22,000 ಇಂಟು 10%, 10 by 100, ಸೊ 2,200 ಬರುತ್ತೆ. ಅದಕ್ಕೆ ಎಂಟ್ರಿ ಏನು ಅಂತಂದರೆ ಒಂದು ಎಂಟ್ರಿ ಬ್ಯಾಲೆನ್ಸ್ ಶೀಟಲ್ಲಿ ಡಿಡಕ್ಟ್ ಫ್ರಮ್ ಆಫೀಸ್ ಇಕ್ವಿಪ್ಮೆಂಟ್. ಆಫೀಸ್ ಇಕ್ವಿಪ್ಮೆಂಟ್ ಏನಿರುತ್ತೆ ಅಸೆಟ್ ಸೈಡಲ್ಲಿ ಇರುತ್ತೆ, ಫಿಕ್ಸೆಡ್ ಅಸೆಟಲ್ಲಿ, ಅಲ್ಲಿಂದ ಏನು ಮಾಡಬೇಕು, ಲೆಸ್ ಮಾಡಬೇಕು. ನೆಕ್ಸ್ಟು ಇನ್ನೊಂದು P&L ಅಕೌಂಟಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಫಿಕ್ಚರ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಫಿಕ್ಚರು ಆಸ್ ಪರ್ ಯುವರ್ ಟ್ರಯಲ್ ಬ್ಯಾಲೆನ್ಸಲ್ಲಿ 10,000 ಇದೆ ಫರ್ನಿಚರ್ ಆ್ಯಂಡ್ ಫಿಕ್ಚರ್ ಇಂಟು 10%, 10% ಅಂದರೆ 1,000 rupees. ಅದಕ್ಕೆ ಎರಡು ಎಂಟ್ರಿ ಏನು ಅಂತಂದರೆ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಅಂತ ಅಸೆಟ್ ಸೈಡಲ್ಲಿ ಬರ್ತಿರ್ತೀವಿ, ಫಿಕ್ಸೆಡ್ ಅಸೆಟಲ್ಲಿ, ಅದರಲ್ಲಿ ಡಿಡಕ್ಟ್ ಮಾಡಬೇಕು. ಇನ್ನೊಂದು ಎಂಟ್ರಿ P&L ಅಕೌಂಟಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತ ಬರಿಬೇಕು. ಓಕೆ. ನೆಕ್ಸ್ಟ್ 8ನೇ ನ್ಯೂ ಕ್ರಿಯೇಟ್ ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ಆಟ್ 5% ಅಂತ ಹೇಳ್ತಾರೆ. ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್ ಅಂದರೆ ಈಗ ಡೆಟಾರ್ಸಿಂದ ನಮಗೆ ದುಡ್ಡು ಬರಬೇಕು. ಸೊ ದುಡ್ಡು ಬರಬೇಕು ಅಂದರೆ ಅದರಲ್ಲಿ ಕೆಲವು ಬರೋದಿಲ್ಲ, ಕೆಲವು ಬರುತ್ತೋ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಬರುತ್ತೋ ಇಲ್ಲೋ ಅಂತ ಅದಕ್ಕೆ ರಿಸರ್ವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ರಿಸರ್ವನ್ನು ಮಾಡೋದು ನ್ಯೂ ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ಸೊ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಪ್ರಕಾರ what is the debtors 40,000 into 5%, 5 divided by 100 ಅಂದರೆ 2,000 rupees ಬರುತ್ತೆ. 2,000 rupeesಗೆ ಏನು ಎಂಟ್ರಿ ಮಾಡಬೇಕು ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಡಿಡಕ್ಟ್ ಫ್ರಮ್ ಡೆಟರ್ಸ್, ಅಂದರೆ ಅಷ್ಟು ದುಡ್ಡು ಬರಲ್ಲ ಅಥವಾ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಂದರೆ ಅದು ಲಾಸೇ ನಮಗೆ. ಲಾಸ್ ಅಂತ ಆದರೆ ಏನು ಮಾಡಬೇಕು, ಅಷ್ಟು ಡೆಟಾರ್ಸ್ ನಮಗೆ ಡೆಟಾರ್ಸಿಂದ ಬರೋ ದುಡ್ಡು ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು, ಡಿಡಕ್ಟ್ ಮಾಡಬೇಕು. ಇನ್ನೊಂದು ಇದು ಡೆಟಾರ್ಸಿಂದ ಸೇಲ್ಸ್ ರಿಲೇಟೆಡ್ ಇರೋದ್ರಿಂದ P&L ಅಕೌಂಟಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಬೇಕು. ನೆಕ್ಸ್ಟ್ ಒನ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂದರೆ ₹200 ಇದೆ. ಅಂದರೆ ನೀವು ನೆಕ್ಸ್ಟ್ ಇಯರ್ ಪ್ರೀಪೇಯ್ಡ್ ಅಂತಂದರೆ ನೀವು ದಟ್ ಈಸ್ ದ 200 ಬಿಲಾಂಗ್ಸ್ ಟು ನೆಕ್ಸ್ಟ್ ಇಯರ್ ಬಟ್ ಇಟ್ ಈಸ್ ಪೇಯ್ಡ್ ಇನ್ ದಿಸ್ ಇಯರ್. ಈಗ ಮುಂದಿನ ವರ್ಷದ ಈ ವರ್ಷನೇ ಕೊಟ್ಟಿದ್ದೀರಾ, ಈ ವರ್ಷ ಕೊಟ್ಟಿದ್ದೀರಾ ಅಂತಂದರೆ ಈ ವರ್ಷಕ್ಕೆ ಸೇರಿಸಬಾರ್ದು. ಅಂದರೆ ನೆಕ್ಸ್ಟ್ ಇಯರಿಗೆ ಅದನ್ನು ತೊಗೊಳ್ಬೇಕು ಲೆಕ್ಕಕ್ಕೆ. ಈ ವರ್ಷಕ್ಕೆ ಸೇರಿಸಬಾರ್ದು ಅಂತಂದರೆ ಒಂದೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಕರೆಂಟ್ ಅಸೆಟ್ಸಲ್ಲಿ ತೊಗೊಳ್ಬೇಕು. ಅಂತಂದರೆ ನಿಮ್ಮದೇನೋ ರೆಸ್ಪಾನ್ಸಿಬಿಲಿಟಿ, ನೀವು ಆಲ್ರೆಡಿ ಪೇಯ್ಡ್ ಕೊಟ್ಬಿಟ್ಟಿದ್ದೀರಾ, ಹಾಗಾಗಿ ನೀವು ಕರೆಂಟ್ ಅಸೆಟಲ್ಲಿ ತೊಗೊಳ್ಬೇಕು. ಇನ್ನೊಂದು P&L ಅಕೌಂಟಲ್ಲಿ ಇನ್ಶೂರೆನ್ಸಲ್ಲಿ ಡಿಡಕ್ಟ್ ಮಾಡಬೇಕು, ಯಾಕೆಂದರೆ ಅದು ಈ ವರ್ಷದಲ್ಲ ನೆಕ್ಸ್ಟ್ ಇಯರ್ ಅದಾಗಿರೋದ್ರಿಂದ ಏನು ಮಾಡಬೇಕು, ಇನ್ಶೂರೆನ್ಸಲ್ಲಿ ಲೆಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಒನ್ ಈಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಈಗ ನಾಗರಾಜ್ ಏನು ಮಾಡಿದ್ದಾನೆ, 1,30,000 ಕ್ಯಾಪಿಟಲನ್ನು ಹಾಕ್ಯಾನೆ. ಅದಕ್ಕೆ ಏನು ಮಾಡ್ತಿದ್ದಾನೆ, ಬಿಸ್ನೆಸ್ಸಿಂದ ಬಡ್ಡಿ ತೊಗೊಳ್ತಿದ್ದಾನೆ ಅಂತಂದರೆ ಸೊ ಅವನಿಗೆ ಏನಾಯಿತು, ಇನ್ಕಮ್ ಆದಂಗೆ ಆಯಿತು, ಅವ್ನ ಕ್ಯಾಪಿಟಲು ಜಾಸ್ತಿ ಆಗುತ್ತೆ, ಬಿಸ್ನೆಸ್ಸಿಗೆ ಅದು ಎಕ್ಸ್ಪೆಂಡಿಚರ್. ಓಕೆ. ಸೊ ಇದು ಬಿಸ್ನೆಸ್ ರಿಲೇಟೆಡ್ ಅಲ್ಲ, ಬಿಸ್ನೆಸ್ಗೆ ಹಾಕಿರೋ ದುಡ್ಡು ಬಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ, ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಏನು ಮಾಡಬೇಕು,
ಓನರ್ಸ್ ಫಂಡ್ ಎಷ್ಟಿದೆ ನಾಗರಾಜ್ ಕ್ಯಾಪಿಟಲು 1,30,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 5% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೊಗೊಂಡ್ರೆ, ಬಡ್ಡಿ ತೊಗೊಂಡ್ರೆ 6,500 ಬರುತ್ತೆ. ಅದಕ್ಕೆ 2 ಎಂಟ್ರಿ ಏನು ಅಂತಂದರೆ P&L ಅಕೌಂಟಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್. ನಮಗೆ ಬಿಸ್ನೆಸ್ಸಿಗೆ ಏನಾಗುತ್ತೆ, ಅದು ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಏನು ಮಾಡಬೇಕು, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಓನರ್ಸ್ ಫಂಡಲ್ಲಿ ಆ್ಯಡೆಡ್ ಟು ಕ್ಯಾಪಿಟಲು ಜಾಸ್ತಿ ಆಗುತ್ತೆ ನಿಮಗೆ. ಸೊ ಅವ್ನು ಬಿಸ್ನೆಸ್ಸಿಂದ ದುಡ್ಡು ತೊಗೊಂಡು ಅವ್ನ ಫಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಅದನ್ನು ಕ್ಯಾಪಿಟಲ್ಲಿಗೆ ಆ್ಯಡ್ ಮಾಡಬೇಕು. ಇಷ್ಟು ಅಡ್ಜಸ್ಟ್ಮೆಂಟು. ಸೊ ದೀಸ್ ಆರ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಟು ಬಿ ಮೇಡ್ ಇನ್ ದ ಫೈನಲ್ ಅಕೌಂಟ್ಸ್. ಎಲ್ಲದಕ್ಕೂ ನೋಡಿ 2 ಎಂಟ್ರಿ ಬಂದಿವೆ. ಇದು 2 ಎಂಟ್ರಿ ಮಾಡಿದರೆ ಮಾತ್ರ ಕ್ಲೀನಾಗಿ ನಿಮಗೆ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗುತ್ತೆ. ಇದ್ದಿದ್ರೆ ಟ್ಯಾಲಿ ಆಗೋದಿಲ್ಲ. ಇಟ್ ವಿಲ್ ನಾಟ್ ರಿವೀಲ್ ದ ಕರೆಕ್ಟ್ ಫೈನಾನ್ಷಿಯಲ್ ಪೊಸಿಷನ್ ಆ್ಯಂಡ್ ದ ಕರೆಕ್ಟ್ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್. ಇದನ್ನು ನೋಡ್ಕೊಳ್ಬೇಕು ಕರೆಕ್ಟಾಗಿ. ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಎಕ್ಸಾಮಲ್ಲಿ. ಇದನ್ನು ಬರಿಬೇಡಿ, ಇದು ಮಾರ್ಕ್ಸು ಇಲ್ಲ. ಸೊ ಇದನ್ನು ನಿಮ್ಮ ರೆಫರೆನ್ಸಿಗೆ ಕೊಡ್ತಾ ಇರೋದು. ನೀವು ಇದನ್ನು ನೋಡ್ಕೊಳ್ಬೇಕು ಕರೆಕ್ಟಾಗಿ. ಮುಂದೆ ಎಲ್ಲ ಲೆಕ್ಕ ಮಾಡ್ತಾರೆ, ಇದನ್ನೆಲ್ಲ ನಾನು ಬರೆಯೋದಿಲ್ಲ. ಸೊ ಅದನ್ನು ನೀವು ಹಾಗೆ ಡೈರೆಕ್ಟಾಗಿ ಮಾಡಿ. ಇದನ್ನು ಇಟ್ಕೊಂಡು ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟನ್ನು ನಾವು ಮಾಡಬೇಕು. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಫಸ್ಟ್ ಏನು ಬರುತ್ತೆ, ನೆಟ್ ಸೇಲ್ಸ್ ರೆವಿನ್ಯೂ ಅಂತ ಬರುತ್ತೆ. ನೆಟ್ ಸೇಲ್ಸ್ ರೆವಿನ್ಯೂಲ್ಲಿ ಏನು ಮಾಡಬೇಕು, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಮಾಡಿದರೆ ನೆಟ್ ಸೇಲ್ಸು ಬರುತ್ತೆ. ಅದರಲ್ಲಿ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಅಂದರೆ ಗೂಡ್ಸನ್ನು ಸೇಲ್ ಮಾಡೋ ತನಕ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೂ ಗೊತ್ತಾಗಬೇಕು. ಅದಕ್ಕೆ ಏನು ಮಾಡಬೇಕು, ಓಪನಿಂಗ್ ಸ್ಟಾಕ್ ತೊಗೊಳ್ಬೇಕು. ಫಸ್ಟ್ ಫಾರ್ಮ್ಯಾಟ್ ನೋಡ್ಕೊಳ್ಬೇಕು. ಓಪನಿಂಗ್ ಸ್ಟಾಕ್ ಅದನ್ನು ತಗೊಳ್ಳಿ. ಸೆಕೆಂಡ್ ಒನ್ ಈಸ್ ನೆಟ್ ಪರ್ಚೇಸಸ್. ನೆಟ್ ಪರ್ಚೇಸಸ್ ಮೀನ್ಸ್ ಪರ್ಚೇಸಸ್ ಮೈನಸ್ ಪರ್ಚೇಸಸ್ ರಿಟರ್ನ್ಸ್. ಅದೆರಡನ್ನು ಲೆಸ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ, ನೆಟ್ ಪರ್ಚೇಸಸ್ ಸಿಗುತ್ತೆ. ಅದಕ್ಕೆ ಯು ಶುಡ್ ಆಲ್ ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಸಚ್ ಆಸ್ ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಲೈಟಿಂಗ್, ಫ್ಯಾಕ್ಟ್ರಿ ರೆಂಟ್, ಈ ಥರದ್ದು. ಅಂದರೆ ನಿಮ್ಮ ಗೂಡ್ಸನ್ನು ಪ್ರೊಡಕ್ಷನ್ ಮಾಡೋಕ್ಕೆ ಏನೇನು ಖರ್ಚಾಗುತ್ತೋ ಡೈರೆಕ್ಟಾಗಿ ಅದಷ್ಟನ್ನು ಅಲ್ಲಿ ತೊಗೊಳ್ಬೇಕು. ಅದನ್ನು ಟೋಟಲ್ ಮಾಡಿ. ಸೊ ಅದರಲ್ಲಿ ಏನು ಮಾಡಬೇಕು, ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ಅದನ್ನು ಮೈನಸ್ ಮಾಡಿದರೆ ವಿಲ್ ಗೆಟ್ ದ ಸಮ್ ಅಮೌಂಟ್. ಸೊ ದ್ಯಾಟ್ ಅಮೌಂಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಸೇಲ್ಸ್. ಸೇಲ್ಸಲ್ಲಿ ಸೇಲ್ಸು ಜಾಸ್ತಿ ಇದ್ದು ನಿಮ್ಮ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದರೆ ಏನಾಗುತ್ತೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆಯಲ್ಲ ಅದು ಕಡಿಮೆ ಇದ್ದರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ನಿಮ್ಮದು ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಆಗಿ ಸೊ ಸೇಲ್ಸು ಕಡಿಮೆ ಇದ್ದರೆ ಲಾಸ್ ಬರುತ್ತೆ. ಗ್ರಾಸ್ ಲಾಸ್, ಗ್ರಾಸ್ ಪ್ರಾಫಿಟ್ ಬರುತ್ತೆ. ಅದಾದಮೇಲೆ ಹಾಗೆ ಕಂಟಿನ್ಯೂ ಮಾಡಬೇಕು. P&L ಅಕೌಂಟನ್ನು ಮಾಡಬೇಕು. P&L ಅಕೌಂಟ್ ಮಾಡಬೇಕಾದ್ರೆ ಅದರಲ್ಲಿ ಸೊ ಏನು ಮಾಡಬೇಕು, ಫಸ್ಟು ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇಲ್ಲಿ 4 ಐಟಮ್ ಬರುತ್ತೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಇನ್ಕಮ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ಎಕ್ಸ್ಪೆನ್ಸಸ್ ಆಗಿಂದ ಲೆಸ್ ಮಾಡಬೇಕು. ಆಪರೇಟಿಂಗ್ ಇನ್ಕಮ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ದೆನ್ ಯು ವಿಲ್ ಗೆಟ್ ಐದರ್ ಆಪರೇಟಿಂಗ್ ಪ್ರಾಫಿಟ್ ಆರ್ ಆಪರೇಟಿಂಗ್ ಲಾಸ್. ಸೊ ಬಿಸ್ನೆಸ್ ಮಾಡೋದ್ರಿಂದ ಅಂದರೆ ಬಿಸ್ನೆಸ್ ರಿಲೇಟೆಡ್ ಏನಿರುತ್ತೋ ಅದನ್ನು ನೀವು ಎಕ್ಸ್ಪೆನ್ಸಸ್ ಇದ್ದರೆ ಲೆಸ್ ಮಾಡಬೇಕು, ಇನ್ಕಮ್ ಇದ್ದರೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ನಿಮಗೆ ಬಿಸ್ನೆಸ್ಸಿಂದ ಒಟ್ಟು ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಲಾಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಕೆಲವೊಂದು ಟ್ರಾನ್ಸಾಕ್ಷನ್, ಸಮ್ ಆಫ್ ದ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಬಿಸ್ನೆಸ್, ಬಟ್ ಇಟ್ ಈಸ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಬಿಸ್ನೆಸ್. So that is why if there is any non-operating income or non-operating expenses, non-operating income should be added, non-operating expenses must be deducted. ಅದನ್ನು ಮಾಡ್ಕೊಳ್ಬೇಕು. ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂತ ಇದೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ, ಆಫೀಸ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ. ಅದಷ್ಟನ್ನು ತೊಗೊಳ್ಬೇಕು. ಏನೇನು ಆಫೀಸ್ ರೆಂಟು, ಸ್ಯಾಲರೀಸು ಈ ಥರದ್ದು ತೊಗೊಂಡು ಡಿಪ್ರಿಸಿಯೇಷನ್ ಅದನ್ನೆಲ್ಲ ಆಫೀಸ್ ಎಕ್ಸ್ಪೆನ್ಸಸ್ಸಲ್ಲಿ ತೊಗೊಳ್ಬೇಕು. ಆಮೇಲೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇದೆ. ಅಂದರೆ ಸೇಲ್ಸ್ ರಿಲೇಟೆಡ್ ಏನೇನು ಇದೆಯೋ ಎಕ್ಸ್ಪೆನ್ಸಸ್ಸು ಅದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ತರಬೇಕು. ಅಷ್ಟೂ ಐಟಮನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು.
ಆಮೇಲೆ ಆಪರೇಟಿಂಗ್ ಇನ್ಕಮ್ ಇದ್ದರೆ, ಅಂದರೆ ಬಿಸ್ನೆಸ್ ರಿಲೇಟೆಡ್ ಯಾವುದಾದ್ರೂ ಇಂಡೈರೆಕ್ಟ್ ಇನ್ಕಮ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಡಿಸ್ಕೌಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್ ಇದ್ದರೆ ಏನು ಮಾಡಬೇಕು, ಅದನ್ನು ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ದ ಆಪರೇಟಿಂಗ್ ಪ್ರಾಫಿಟ್. ಆಮೇಲೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ ರಿಲೇಟೆಡ್ ಅಲ್ಲದೆ ಇರೋ ಎಕ್ಸ್ಪೆನ್ಸಸ್ ಏನಾದರೂ ಬಂದರೆ ಅದನ್ನು ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನೀವು ತಂದಿರೋ ಕ್ಯಾಪಿಟಲಿಗೆ ಬಡ್ಡಿ ಕೊಡ್ತೀರಾ, ಸೊ ಅದನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಅದನ್ನು ಲೆಸ್ ಮಾಡಬೇಕು. ನಾನ್ ಆಪರೇಟಿಂಗ್ ಇನ್ಕಮ್ ಅಂದರೆ ಬಿಸ್ನೆಸ್ಸಿಗೆ ರಿಲೇಟೆಡ್ ಅಲ್ಲ ಅದು, ಸೊ ಅದು ಬಂದಿರುತ್ತೆ ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ರೆಂಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ಸ್, ಈ ಥರದ್ದಿದ್ರೆ ನಾನ್ ಆಪರೇಟಿಂಗ್, ಅಂದರೆ ಬಿಸ್ನೆಸ್ಸಲ್ಲಿ ರೆಗ್ಯುಲರ್ ಮಾಡಲ್ಲ, ಯಾವಾಗಲೂ ಒಂದ್ಸಲಿ ಬರುತ್ತೆ. ಅದನ್ನು ಏನು ಮಾಡ್ಕೊಳ್ಬೇಕು, ಆ್ಯಡ್ ಮಾಡಿಕೊಂಡ್ರೆ ಐದರ್ ಯು ಗೆಟ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸು ಬರುತ್ತೆ. ಅದನ್ನು ಏನು ಮಾಡಬೇಕು, ನೀವು ಅಲ್ಲಿ ತೊಗೊಂಡ್ಬಿಟ್ಟು, ಸೊ ನಿಮ್ಮ ಗ್ರಾಸ್ ಪ್ರಾಫಿಟಲ್ಲಿ ಈ ಅಮೌಂಟನ್ನು ಲೆಸ್ ಮಾಡಿದರೆ ವಿಲ್ ಗೆಟ್ ದ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ನೆಟ್ ಪ್ರಾಫಿಟ್ ಬಂದರೆ ಕ್ಯಾಪಿಟಲ್ಲಿಗೆ ಆ್ಯಡ್ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ. ನೆಟ್ ಲಾಸ್ ಬಂದರೆ ನಿಮ್ಮ ಎಕ್ಸ್ಪೆಂಡಿಚರೇ ಜಾಸ್ತಿಯಾಗಿ ಇನ್ಕಮ್ ಕಡಿಮೆ ಇದ್ದರೆ ಲಾಸ್ ಬರುತ್ತೆ, ನೆಟ್ ಲಾಸ್ ಬರುತ್ತೆ. ನಿಮ್ಮ ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆಂಡಿಚರು ಕಡಿಮೆ ಇದ್ದರೆ ನೆಟ್ ಪ್ರಾಫಿಟ್ ಬರುತ್ತೆ. ನೆಟ್ ಪ್ರಾಫಿಟ್ ಬಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲಿಗೆ ಆ್ಯಡ್ ಮಾಡಬೇಕು. ನೆಟ್ ಲಾಸ್ ಬಂದರೆ ಏನು ಮಾಡಬೇಕು, ಮೈನಸನ್ನು ಮಾಡಬೇಕು, ನಿಮ್ಮ ಕ್ಯಾಪಿಟಲ್ ಅಷ್ಟು ಕಡಿಮೆ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ಬ್ಯಾಲೆನ್ಸ್ ಶೀಟಿಗೆ ಬಂದರೆ ಏನಾಗುತ್ತೆ, ಫಸ್ಟು ಕರೆಂಟ್ ದಟ್ ಈಸ್ ಅ ಲಯಬಿಲಿಟಿ, ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟಿ ಸೈಡಲ್ಲಿ ಓನರ್ಸ್ ಫಂಡ್ ಅಂತ ಬರುತ್ತೆ. ಓನರ್ಸ್ ಫಂಡಲ್ಲಿ ಫಸ್ಟು ಒಂದು ಕ್ಯಾಪಿಟಲ್ ಹಾಕಬೇಕು. ಕ್ಯಾಪಿಟಲ್ ಹಾಕಿ ಅದಕ್ಕೆ ಏನು ನೆಟ್ ಪ್ರಾಫಿಟ್ ಇದ್ದರೆ ನೆಟ್ ಪ್ರಾಫಿಟನ್ನು ಸೇರಿಸ್ಬೇಕು. ನೆಟ್ ಲಾಸ್ ಇದ್ದರೆ ಏನು ಮಾಡಬೇಕು, ನೆಟ್ ಲಾಸನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಡ್ರಾಯಿಂಗ್ಸ್ ಏನಾದರೂ ಇದ್ದರೆ ಅದನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕು. ಡ್ರಾಯಿಂಗ್ಸ್ ಅಂತಂದರೆ ದಟ್ ಈಸ್ ಕ್ಯಾಶ್ ಆರ್ ಗೂಡ್ಸ್ ವಿಡ್ರಾನ್ ಫ್ರಮ್ ದ ಬಿಸ್ನೆಸ್ ಫಾರ್ ದ ಪರ್ಪಸ್ ಆಫ್ ಪರ್ಸ್ನಲ್ ಯೂಸ್. ನಮ್ಮ ಸ್ವಂತಕ್ಕೆ ಏನಾದರೂ ಗೂಡ್ಸು ಅಥವಾ ದುಡ್ಡನ್ನು ತೊಗೊಂಡ್ರೆ ಬಿಸ್ನೆಸ್ಸಿಂದ ಅಷ್ಟು ಹಣ ಏನಾಗುತ್ತೆ ಬಿಸ್ನೆಸ್ಸಲ್ಲಿ ಕಡಿಮೆ ಆಗುತ್ತೆ ಅಂದರೆ ಡ್ರಾಯಿಂಗ್ಸ್ ಅದು. ಸೊ ನಾವು ಡ್ರಾ ಮಾಡಿದ್ದೀವಿ ಅಂತ, ಬಿಸ್ನೆಸ್ಸಿಂದ ತೆಕ್ಕೊಂಡಿದ್ದೀವಿ ಅಂತ, ಅದನ್ನು ಏನು ಮಾಡಬೇಕು, ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ದರೆ ಆ್ಯಡ್ ಮಾಡಬೇಕು. ಓಕೆ. ಆಮೇಲೆ ಸೆಕ್ಯೂರ್ಡ್ ಲೋನ್ಸ್ ಇರುತ್ತೆ. ಸೆಕ್ಯೂರ್ಡ್ ಲೋನ್ಸ್ ಅಂದರೆ ನೀವೇನಾದರೂ ಸೆಕ್ಯೂರಿಟಿ ಕೊಟ್ಬಿಟ್ಟು ಲೋನ್ಸ್ ತೊಗೊಂಡಿದ್ರೆ ಸೆಕ್ಯೂರ್ಡ್ ಲೋನ್ಸಲ್ಲಿ ತೊಗೊಳ್ಬೇಕು. ಇಲ್ಲ ಅನ್ಸೆಕ್ಯೂರ್ಡ್ ಲೋನ್ಸ್, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಓವರ್ ಡ್ರಾಫ್ಟ್ ತೊಗೊಳ್ತೀರಾ, ಕ್ಯಾಶ್ ಕ್ರೆಡಿಟ್ ಈ ಥರದ್ದು ಏನಾದರೂ ತೊಗೊಂಡಿದ್ರೆ ಅನ್ಸೆಕ್ಯೂರ್ಡ್, ಅದಕ್ಕೇನು ಸೆಕ್ಯೂರಿಟಿ ಕೊಟ್ಟಿರಲ್ಲ, ಅದನ್ನು ಏನು ಮಾಡಬೇಕು, ಅನ್ಸೆಕ್ಯೂರ್ಡ್ ಲೋನ್ಸಲ್ಲಿ ಹಾಕಬೇಕು. ಆಮೇಲೆ ಕರೆಂಟ್ ಲಯಬಿಲಿಟೀಸ್ ಅಂದರೆ ಸಂಡ್ರಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಆಲ್ ದ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಕರೆಂಟ್ ಲಯಬಿಲಿಟೀಸಲ್ಲಿ ಮಾಡಿಕೊಳ್ಬೇಕು. ಅದಷ್ಟು ಟೋಟಲ್ ಮಾಡಿದರೆ ವಿಲ್ ಗೆಟ್ ದ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಟೋಟಲ್. ಓಕೆ. ಆಮೇಲೆ ಅಸೆಟ್ ಸೈಡ್ ಬರಬೇಕು. ಅಸೆಟ್ ಸೈಡಲ್ಲಿ ಏನೇನು ಬರುತ್ತೆ ಅಂದರೆ ಫಿಕ್ಸಡ್ ಅಸೆಟ್, ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಬರೆಯೋದು ಬೇಡ, ಫಿಕ್ಸಡ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ಆಮೇಲೆ ಇನ್ವೆಸ್ಟ್ಮೆಂಟ್, ಮೂರನ್ನು ಬರೆದ್ರೆ ಆಯಿತು. ಆಲ್ ಫಿಕ್ಸೆಡ್ ಅಸೆಟ್ಸ್ ಆರ್ ಅಪಿಯರ್ಡ್ ಆನ್ ದ ಫಿಕ್ಸೆಡ್ ಅಸೆಟ್ ಹೆಡಿಂಗ್. ಫಿಕ್ಸೆಡ್ ಅಸೆಟಲ್ಲಿ ಬರೀತಾ ಹೋಗಬೇಕು. ಓಕೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಎಫ್ ಡಿಯಲ್ಲಿ ದುಡ್ಡು ಹಾಕಿರ್ತೀರಿ, ಅಥವಾ ಯಾವುದೋ ಶೇರ್ಸಲ್ಲಿ ಹಾಕಿರ್ತೀರ, ಅಥವಾ ಯಾರಿಗೋ ಸಾಲ ಕೊಟ್ಟಿರ್ತಾರೆ. ನೀವು ಸಾಲ ತಂದರೆ ನೀವು ತೀರಿಸ್ಬೇಕು, ಲಯಬಿಲಿಟಿ ಆಗುತ್ತೆ. ನೀವು ಬೇರೆಯವರಿಗೆ ಸಾಲ ಕೊಟ್ಟರೆ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಅದನ್ನು ಇನ್ವೆಸ್ಟ್ಮೆಂಟಲ್ಲಿ ಹಾಕ್ಕೊಳ್ಬೇಕು. ಆಮೇಲೆ ಕರೆಂಟ್ ಅಸೆಟ್ಸ್ ಬರುತ್ತೆ. ಕರೆಂಟ್ ಅಸೆಟ್ಸ್ ಅಂದರೆ ಆಲ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಆಮೇಲೆ ಎಕ್ರೂಡ್ ಇನ್ಕಮ್ ಏನಾದರೂ ಇದ್ದರೆ, ನಿಮಗೆ ಬರೋವಂಥದ್ದು ಏನಾದರೂ ಬಾಕಿ ಇದ್ದರೆ ಅದನ್ನು ತೊಗೊಳ್ಬೇಕು. ಆಮೇಲೆ ಕ್ಲೋಸಿಂಗ್ ಸ್ಟಾಕನ್ನು ತೊಗೊಳ್ಬೇಕು. ಆಮೇಲೆ ಕರೆಂಟ್ ಅಸೆಟ್ಸ್, ಡೆಟಾರ್ಸನ್ನು ತೊಗೊಳ್ಬೇಕು. ಬಿಲ್ಸ್ ರಿಸೀವಬಲ್ ಇದ್ದರೆ ಅದನ್ನು ತೊಗೊಂಡು ಕರೆಂಟ್ ಲಯಬಿಲಿಟೀಸನ್ನು ಮಾಡಿ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದರೆ ಅಸೆಟ್ ಸೈಡ್ ಟೋಟಲ್ ಬರುತ್ತೆ. ನೀವೆಲ್ಲ ಕರೆಕ್ಟಾಗಿ ಮಾಡಿದರೆ, ಅಂದರೆ ಟ್ರಯಲ್ ಬ್ಯಾಲೆನ್ಸಲ್ಲಿರೋದು ಒಂದು ಸಲ ಎಂಟ್ರಿ ಮಾಡಿ, ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿರೋದು ಡಬಲ್ ಎಂಟ್ರಿ ಕರೆಕ್ಟಾಗಿ ಮಾಡಿದರೆ ನಿಮ್ಮ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಇಲ್ಲಿದ್ರೆ ಟ್ಯಾಲಿ ಆಗೋದಿಲ್ಲ. ಎಷ್ಟು ನೀವು ಬಿಟ್ಟು ಹೋಗಿರ್ತಿದ್ದೋ, ಯಾವ್ದು ಐಟಮ್ ಬಿಟ್ಟಿರ್ತೀರೋ ಅಷ್ಟು ಡಿಫ್ರೆನ್ಸು ಬಂದೇ ಬರುತ್ತೆ. ಅಥವಾ ಎಕ್ಸಾಮಲ್ಲಿ ಟ್ರಯಲ್ ಬ್ಯಾಲೆನ್ಸೇ ತಪ್ಪು ಕೊಟ್ಟಿದ್ರೆ ನಿಮಗೇನಾಗುತ್ತೆ, ಇಲ್ಲಿ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಲ್ಲ. ಓಕೆ. ಆವಾಗ ಸಸ್ಪೆನ್ಸ್ ಅಕೌಂಟ್ ಅಂತ ಬರೀಬೇಕು. ಇಲ್ಲ ಅಂತಂದರೆ ಕರೆಕ್ಟಾಗಿ ಮಾಡಿದರೆ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ, ಟೋಟಲು ಲಯಬಿಲಿಟಿ ಸೈಡು ಅಸೆಟ್ ಸೈಡು ಎರಡು ಏನಾಗಬೇಕು, ಟೋಟಲು ಆಗಬೇಕು. ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಸೊ ಇಷ್ಟು ಎಕ್ಸ್ಪ್ಲನೇಷನ್. ಇದು ಬರಿಬೇಡಿ ಎಕ್ಸಾಮಲ್ಲಿ,
ಇದು ಓನ್ಲಿ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ಡೈರೆಕ್ಟಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಬರೆದು ತೋರಿಸ್ತೀನಿ. ಅದೇ ಥರ ಬರೆದ್ರೆ ಸಾಕು, ಇದೆಲ್ಲ ಏನು ಬೇಡ, ಇದು ಓನ್ಲಿ ಎಕ್ಸ್ಪ್ಲನೇಷನ್ ನಿಮಗೆ. ಓಕೆ, ಸೊ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಆಫ್ ಮಾಡಲಾ? ರೆಡ್ ಹೊತ್ತದೆಲ್ಲ